ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 52. ನಕ್ಷತ್ರ ಮತ್ತು ಅಥರ್ವ ಕಾಯುತ್ತಿದ್ದರು. ಕಾರ್ತಿಕ್ ಹತ್ತಿರ ಬಂದನು. ಬಾಸ್, ನೀವು ಬೇಸರ ಮಾಡಿಕೊಳ್ಳಬೇಡಿ. ಚಿಕ್ಕ ಬಾಸ್ಗೆ ಏನೂ ಆಗುವುದಿಲ್ಲ. ಬೇಗ ಗುಣಮುಖರಾಗಿ ಬರುತ್ತಾರೆ ಎಂದು ಕಾರ್ತಿಕ್ ಸಾಂತ್ವನ ಹೇಳಿದನು. ವಿಕ್ರಮ್ ಇದುವರೆಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದನು. ಅವನ ಮುಖವನ್ನು ನೋಡಿದ ಅಥರ್ವನ ಕಣ್ಣುಗಳು ತೇವಗೊಂಡವು. ಹತ್ತಿರ ಹೋಗಿ ಅವನ ಹಣೆಯನ್ನು ಸವರಿದವನು ಅವನ ಹಣೆಯ ಮೇಲೆ ಮೃದುವಾಗಿ ಒಂದು ಮುತ್ತನ್ನಿಟ್ಟು ತಲೆ ಎತ್ತಿ ಕಾರ್ತಿಕ್ನನ್ನು ನೋಡಿದನು. ಕಾರ್ತಿಕ್, ನಿನಗೆ ತಿಳಿದಿರುವುದು ಯಾವುದು, ತಿಳಿಯದಿರುವುದು ಯಾವುದೂ ಇಲ್ಲ. ವಿಕ್ರಮ್ ಬಿಸ್ನೆಸ್ಗೆ ಬರುವುದಿಲ್ಲ ಎಂದು ಹೇಳಿ ಅವನು ತರಲೆಯಾಗಿ ತಿರುಗಾಡುತ್ತಿದ್ದ. ನನಗೆ ಸುಳ್ಳು ಹೇಳಿ ತನ್ನ ಫ್ರೆಂಡ್ಸ್ ಜೊತೆ ಊರು ಸುತ್ತುತ್ತಿದ್ದ. ಹಲವು ದಿನ ನೀನು ಮತ್ತು ನಾನು ಅವನನ್ನು ಹೊರಗೆ ನೋಡಿದ್ದೇವೆ. ಆದರೂ ಅವನ ಸಂತೋಷವೇ ಮುಖ್ಯ ಎಂದು ನಾನು ಸುಮ್ಮನಿದ್ದೆ. ಆದರೆ ಯಾಶಿಕಾ ಅವನನ್ನು ಕೇವಲವಾಗಿ ಮಾತನಾಡಿದ ಮೇಲೆ ನನಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ವಿಕ್ರಮ್ಗೆ ಪ್ರತಿಭೆ ಇದೆ. ಅವನನ್ನು ಯಾರೂ ತಪ್ಪಾಗಿ ಮಾತನಾಡಬಾರದು ಎಂದುಕೊಂಡೆ. ಯಾಶಿಕಾಳಂತೆ ಹೊರಗಿನವರು ಅವನನ್ನು ಕೀಳಾಗಿ ಅಂದುಕೊಳ್ಳಬಾರದು. ಅದಕ್ಕಾಗಿಯೇ ಕಟ್ಟುನಿಟ್ಟಾಗಿ ಅವನನ್ನು ಆಫೀಸ್ಗೆ ಬರುವಂತೆ ಮಾಡಿದೆ. ಆದರೆ ಇವತ್ತು ಹೀಗೆ ಮಲಗಿದ್ದಾನೆ. ಯಾವಾಗಲೂ ಸಂತೋಷವಾಗಿರುವವನು ಇವತ್ತು ಆ ಗಯ್ಯಾಳಿ ಮಾಯಾಳಿಂದ ಹೀಗೆ ಬಿದ್ದಿದ್ದಾನೆ. ವಿಕ್ರಮ್ 10 ಗಂಟೆಗಿಂತ ಮುಂಚೆ ನಿದ್ದೆ ಮಾಡಿದ್ದನ್ನು ನಾನು ನೋಡೇ ಇಲ್ಲ. ಇವತ್ತು ಎಷ್ಟು ಹೊತ್ತಿನಿಂದ ಕಣ್ಣು ಮುಚ್ಚಿ ಮಲಗಿದ್ದಾನೆ ನೋಡು ಎಂದು ಕಂಬನಿ ಮಿಡಿದನು ಅಥರ್ವ. ಸರ್, ವಿಕ್ರಮ್ ಸರ್ಗೆ ಸರಿಯಾಗುತ್ತದೆ, ನೀವು ಚಿಂತೆ ಮಾಡಬೇಡಿ ಎಂದು ನಕ್ಷತ್ರ ಸಾಂತ್ವನ ಹೇಳಿದಳು. ಅವಳ ಕಡೆ ತಿರುಗಿ ನೋಡಿದವನು ಯಾವುದೇ ಉತ್ತರ ನೀಡದೆ ಮೌನವಾಗಿ ಅವಳು ಕುಳಿತಿದ್ದ ಸೋಫಾದಲ್ಲಿ ಹೋಗಿ ಕುಳಿತನು. ಕಾರ್ತಿಕ್ ವಿಕ್ರಮ್ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತನು. ಶಸ್ತ್ರಚಿಕಿತ್ಸೆ ಮುಗಿದು 2 ಗಂಟೆಗಳಾಗಿದ್ದವು. ವಿಕ್ರಮ್ ಮೆಲ್ಲನೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಿಂದ ಹೊರಬಂದು ಬಲಗಾಲಿಗೆ ಹಾಕಿದ್ದ ಭಾರವಾದ ಬ್ಯಾಂಡೇಜನ್ನು ನೋಡಿದನು. ನೋವು ಮೆಲ್ಲನೆ ಅವನ ನರಗಳನ್ನು ಸ್ಪರ್ಶಿಸಿತು. ವಿಕ್ರಮ್ ಮೆಲ್ಲನೆ ಕಣ್ಣು ತೆರೆದು ಅಣ್ಣ ಎಂದನು. ಅಥರ್ವ ತಕ್ಷಣ ಧಾವಿಸಿ ಅವನ ಬಳಿ ಹೋದನು. ಅಣ್ಣನ ಕಣ್ಣುಗಳಲ್ಲಿ ನೆಮ್ಮದಿ ಮಿಂಚಿತು. ಹೇ ವಿಕ್ರಮ್, ಹೇಗಿದ್ದೀಯಾ? ನೋವಾಗುತ್ತಿದೆಯಾ? ಡಾಕ್ಟರ್ಗೆ ಹೇಳುತ್ತೇನೆ ಎಂದು ಗಾಬರಿಯಾದನು ಅಥರ್ವ. ವಿಕ್ರಮ್ ಆಯಾಸದ ನಗುವಿನೊಂದಿಗೆ ಪರವಾಗಿಲ್ಲ ಅಣ್ಣ, ಪೇನ್ ಇದೆ, ಆದರೆ ಅದಕ್ಕಿಂತ ಮುಖ್ಯ ಟೆಂಡರ್. ಏನಾಯ್ತು ಅಣ್ಣ ಎಂದ. ವಿಕ್ರಮ್ನ ಮೊದಲ ಪ್ರಶ್ನೆ ಬಿಸ್ನೆಸ್ ಬಗ್ಗೆಯೇ ಆಗಿತ್ತು. ಅಥರ್ವ ಅವನ ಹಣೆಯ ಮೇಲೆ ಪ್ರೀತಿಯಿಂದ ತಟ್ಟಿದನು. ಅಥರ್ವ ಹೆಮ್ಮೆಯಿಂದ, ನೀನು ಗೆದ್ದೆ ವಿಕ್ರಮ್. ನೀನು ಮಾಡಿದ ಆಫರ್ ಬೆಸ್ಟ್ ಆಫರ್. ಅದು ನಿನ್ನ ಸೈಡಿಂಗ್ ಎಕ್ಸ್ಚೇಂಜ್ ರೇಟ್ ಐಡಿಯಾನೇ ಎಲ್ಲವನ್ನ ಬದಲಾಯಿಸಿಬಿಡ್ತು. ನಿನಗೆ ಆ ಟೆಂಡರ್ ಸಿಕ್ಕಿದೆ ಕಣೋ. ವರ್ಮನ್ ಗ್ರೂಪ್ ಮುಂದಿನ 5 ವರ್ಷಗಳಿಗೆ ಕಾಪರ್ ಫ್ಯಾಕ್ಟರಿಯ ಸಪ್ಲೈ ಟೆಂಡರನ್ನು ವಶಪಡಿಸಿಕೊಂಡಿದೆ ಎಂದು ಅಥರ್ವ ಹೇಳಿದನು. ವಿಕ್ರಮ್ ಮುಖದಲ್ಲಿ ನೋವು ಮರೆಯಾಗಿ ಒಂದು ಮಗುವಿನಂತಹ ಸಂತೋಷ ಆವರಿಸಿತು. ಅವನ ಕಣ್ಣುಗಳು ಹೊಳೆದವು. ಹೌದಾ ಅಣ್ಣ, ನಾನು ಗೆದ್ದೆನಾ? ಅಪ್ಪ, ನಾನು ಅಂದುಕೊಂಡಿದ್ದು ನಡೆದು ಹೋಯಿತು. ಇನ್ಮುಂದೆ ಯಾರೂ ನನ್ನ ಪ್ರತಿಭೆಯನ್ನು ಕಡಿಮೆ ಅಂದಾಜಿಸುವಂತಿಲ್ಲ ಎಂದನು. ನಕ್ಷತ್ರ ಕಣ್ಣಿನಲ್ಲಿ ನೀರು ತುಂಬಿ, ಹೌದು ವಿಕ್ರಮ್ ಸರ್, ನೀವು ಅಂದುಕೊಂಡಿದ್ದು ನಡೆಯಿತು. ನಿಮ್ಮ ಅಣ್ಣ ನಿಮಗಾಗಿ ಟೆಂಡರ್ ಆಫೀಸ್ಗೆ ಹೋಗಿ ಎಲ್ಲವನ್ನು ಸಬ್ಮಿಟ್ ಮಾಡಿದರು ಎಂದಳು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅತ್ತಿಗೆ ಎಂದನು ಆ ಗೆಲುವಿನ ಸಂಭ್ರಮದಲ್ಲೂ. ವಿಕ್ರಮ್ ಮನಸ್ಸು ಮಾಯಾಳನ್ನು ನೆನಪಿಸಿಕೊಂಡಿತು. ಅವಳಿಗಾಗಿಯೇ ತಾನು ಗೆದ್ದಿದ್ದೇನೆ ಎಂಬ ಎಣಿಕೆ ಅವನಿಗೆ ಒಂದು ತೃಪ್ತಿಯನ್ನು ನೀಡಿತು. ಆಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಆಲ್ವಿನ್ ಅವಸರದಿಂದ ಕೊಠಡಿ ಒಳಗೆ ಪ್ರವೇಶಿಸಿದನು. ಅವನ ಉಡುಪು ಮತ್ತು ಮುಖ ಗಂಭೀರವಾಗಿತ್ತು. ಆಲ್ವಿನ್ ಸರ್, ನನಗೆ ಪೂರ್ತಿ ಡೀಟೇಲ್ಸ್ ಸಿಕ್ಕಿಬಿಡ್ತು ಎಂದಾಗ ಅಥರ್ವ ವಿಕ್ರಮ್ ಎಚ್ಚರವಾಗಿರುವುದನ್ನು ಗಮನಿಸಿ ಆಲ್ವಿನ್ನನ್ನು ವೇಗವಾಗಿ ಕರೆದುಕೊಂಡು ಕೊಠಡಿಯ ಒಂದು ಮೂಲೆಗೆ ಹೋದನು. ಅಥರ್ವ, ಹೇಳು ಆಲ್ವಿನ್, ಇದರ ಹಿಂದೆ ಯಾರಿದ್ದಾರೆ ಎಂದು ನಿರೀಕ್ಷೆಯಿಂದ ಕೇಳಿದನು. ಆಲ್ವಿನ್, ಸರ್, ಲಾರಿ ಡ್ರೈವರ್ ಹೆಸರು ರಾಮು. ಅವನು ಹೇಳಿದ ಟೆಂಡರ್ ಆಫೀಸ್ನಿಂದ ಬಂದ ಕುಮಾರ್ ಮತ್ತು ಸೆಲ್ವಂ ಎಂಬುವವರೇ ಈ ಆಕ್ಸಿಡೆಂಟ್ಗೆ ಪ್ಲಾನ್ ಮಾಡಿದ್ದಾರೆ. ಅವರಿಬ್ಬರ ಹಿಂದೆ ಮಾಯಾ ಇಂಡಸ್ಟ್ರೀಸ್ ಇದೆ ಎಂದು ಅವನು ಒಪ್ಪಿಕೊಂಡಿದ್ದಾನೆ. ಈ ಆಕ್ಸಿಡೆಂಟ್ ಕೇವಲ ಒಂದು ಸಣ್ಣ ಡಿಕ್ಕಿಯಾಗಿರಬೇಕು ಎಂದು ಹೇಳಿದ್ದರಂತೆ. ಆದರೆ ಡ್ರೈವರ್ ಹಣವನ್ನು ಹೆಚ್ಚಾಗಿ ನೋಡಿದ ಕೂಡಲೇ
ಚೆನ್ನಾಗಿ ಗುದ್ದಬೇಕು ಎಂದುಕೊಂಡು ವೇಗವಾಗಿ ಗುದ್ದಿದ್ದಾನೆ ಅಂದಾಗ ಅಥರ್ವನ ಕಣ್ಣುಗಳಲ್ಲಿ ಕೋಪ ಉಕ್ಕಿತು. ಕಾನೂನು ಪ್ರಕಾರ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ದಾಯ್ತಾ ಎಂದನು. ಆಲ್ವಿನ್: ಹೌದು ಸರ್, ರಾಮು ಮೇಲೆ ಈಗ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಕುಮಾರ್ ಸೆಲ್ವಂ ಮೇಲೂ ಕೇಸ್ ಹೋಗಲಿದೆ. ಪೊಲೀಸ್ ಅವರಿಬ್ಬರನ್ನು ಹಿಡಿಯಲಿದ್ದಾರೆ ಅಂದಾಗ ಅಥರ್ವ ತನ್ನ ಕೈಗಳನ್ನು ಬಿಗಿಯಾಗಿ ಮುಷ್ಟಿ ಮಾಡಿದನು. ಕಾನೂನು ಅದರ ದಾರಿಯಲ್ಲಿ ಹೋಗುತ್ತದೆ, ಆದರೆ ಮಾಯಾಗೆ ಅವನ ವೈಯಕ್ತಿಕ ಸೇಡು ತೀರಿಸಿಕೊಳ್ಳುವ ಅಗತ್ಯವಿತ್ತು. ಅಥರ್ವ ಆಲ್ವಿನ್ಗೆ ದೃಢವಾಗಿ: ಆಲ್ವಿನ್, ನೀನು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗು. ರಾಮು ಕುಮಾರ್ ಸೆಲ್ವಂ ಮೇಲೆ ಹಾಕಿದ ಕೇಸನ್ನು ಸದ್ಯಕ್ಕೆ ವಾಪಸ್ ಪಡೆಯಲು ಹೇಳು. ಒಂದು ಅಂಡರ್ಟೇಕಿಂಗ್ ಮಾತ್ರ ತೆಗೆದುಕೋ. ಈ ಸಮಸ್ಯೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ಕಾನೂನು ಮಾತನಾಡುವುದಕ್ಕಿಂತ ನಾನು ಮಾತನಾಡುವುದು ತುಂಬ ಸ್ಟ್ರಾಂಗ್ ಆಗಿರುತ್ತದೆ. ನೀನು ಇಲ್ಲೇ ಇರು. ನನ್ನ ತಮ್ಮನ ಭದ್ರತೆಯೇ ಮುಖ್ಯ ಅಂದಾಗ ಆಲ್ವಿನ್ ಅಥರ್ವನ ನಿರ್ಧಾರವನ್ನು ಕೇಳಿ ಆಶ್ಚರ್ಯಪಟ್ಟರೂ ಏನೂ ಮಾತನಾಡದೆ ಆದೇಶವನ್ನು ಪಾಲಿಸಲು ಹೊರಟನು. ಅಥರ್ವ ನಕ್ಷತ್ರಳನ್ನು ನೋಡಿದನು. ನಕ್ಷತ್ರ: ವಿಕ್ರಮ್ ಪಕ್ಕದಲ್ಲೇ ಇರು. ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಮಾಯಾ ಆಫೀಸ್ವರೆಗೆ ಹೋಗಿ ಬರುತ್ತೇನೆ. ಪರಿಚಯವಿಲ್ಲದ ಯಾರನ್ನು ಒಳಗೆ ಬಿಡಬೇಡ ಎಂದನು. ಮಾಯಾ ತನ್ನ ಕಚೇರಿಯಲ್ಲಿ ನೆಲದ ಮೇಲೆ ಹೊಡೆದು ಬಿದ್ದಿದ್ದ ಫೋನ್ ಚೂರುಗಳ ನಡುವೆ ಸೋಫಾದಲ್ಲಿ ಕುಳಿತಿದ್ದಳು. ಅಥರ್ವ ಅವಳನ್ನು ಫೋನ್ನಲ್ಲಿ ಬೆದರಿಸಿದ ಆಘಾತ ಇನ್ನೂ ದೂರವಾಗಿರಲಿಲ್ಲ. ಅವಳನ್ನು ಕಾಪಾಡಲು ಮತ್ತು ಸಾಂತ್ವನ ಹೇಳಲು ವಿಷ್ಣು ಅವಳ ಕೊಠಡಿಯಲ್ಲಿದ್ದನು. ಮಾಯಾ, ನೀನು ಧೈರ್ಯವಾಗಿರು. ಅವನು ಏನೂ ಮಾಡುವುದಿಲ್ಲ. ನೋಡಿಕೊಳ್ಳೋಣ. ಬಿಡು. ಅದಕ್ಕೂ ಮೀರಿ ಕಾನೂನು ಕ್ರಮ ಬಂದರೂ ಇದರಲ್ಲಿ ನಿನ್ನ ಸಂಬಂಧವೇನೂ ಇಲ್ಲ. ಅಪ್ಪ ನೋಡಿಕೊಳ್ಳುತ್ತಾರೆ. ನೀನು ಫ್ರೀಯಾಗಿರು ಎಂದು ತನ್ನ ತಂಗಿಗೆ ಸಾಂತ್ವನ ಹೇಳುತ್ತಿದ್ದನು ವಿಷ್ಣು. ಮಾಯಾ ಕಣ್ಣೀರಿನೊಂದಿಗೆ ನಿಂತಿದ್ದಳು. ಅವಳ ಮನಸ್ಸು ಅಪರಾಧಿ ಭಾವನೆಯಲ್ಲಿತ್ತು. ಆಗ ಬಾಗಿಲು ದಡಾರನೆ ತೆರೆದುಕೊಂಡಿತು. ಅಥರ್ವ ಚಂಡಮಾರುತದಂತೆ ಒಳಗೆ ನುಗ್ಗಿದನು. ಅವನು ಒಬ್ಬ CEO ಆಗಿ ಅಲ್ಲದೆ ಸೇಡು ತೀರಿಸಿಕೊಳ್ಳುವ ಹಂಬಲವಿರುವ ಬೇಟೆಗಾರನಂತೆ ಕಾಣುತ್ತಿದ್ದನು. ಮಾಯಾ ಅಥರ್ವನನ್ನು ಕೊಠಡಿಯಲ್ಲಿ ಮುಖಾಮುಖಿ ಕಂಡ ಕೂಡಲೇ ಆಘಾತ ಮತ್ತು ಕೋಪದಿಂದ ಹೆಪ್ಪುಗಟ್ಟಿದಳು. ಅಥರ್ವ ಅವಳನ್ನು ತೀಕ್ಷ್ಣವಾಗಿ ನೋಡಿದನು. ಏನು ಮಿಸ್ ಮಾಯಾ, ನನ್ನ ತಮ್ಮನಿಗೆ ಅಪಘಾತ ಮಾಡಿ ಇಲ್ಲಿ ಕುಳಿತು ಅತ್ತರೆ ನಿಮ್ಮ ಅಪರಾಧಿ ಭಾವನೆ ಹೊರಟು ಹೋಗುತ್ತದೆಯೇ? ನಿಮ್ಮ ಕ್ರಿಮಿನಲ್ ಬುದ್ಧಿವಂತಿಕೆ ಈಗ ಹೇಗಿದೆ ಎಂದಾಗ ಮಾಯಾ: ಸಾರಿ, ಟೆಂಡರನ್ನು ಕಾನೂನುಬದ್ಧವಾಗಿ ಗೆಲ್ಲಬೇಕಿತ್ತು. ಅಡ್ಡದಾರಿಯಲ್ಲಿ ನನ್ನ ಸ್ಟಾಫ್ನಿಂದ ಮಾಡಿಸಿದ್ದು ತಪ್ಪು. ನಾನು ಆಕ್ಸಿಡೆಂಟ್ ಮಾಡಲು ಹೇಳಿರಲಿಲ್ಲ ಎಂದಳು ಈಗ ತಾಳ್ಮೆಯಿಂದ. ಅಥರ್ವ ನಗುತ್ತಲೇ: ಕಾನೂನು ಅದರ ಕೆಲಸ ಮಾಡುತ್ತದೆ. ನಾನು ನನ್ನ ಕೆಲಸ ಮಾಡುತ್ತೇನೆ. ನನ್ನ ತಮ್ಮನಿಗೆ ಗಾಯಗೊಳಿಸಿದ್ದಕ್ಕಾಗಿ ನಾನು ಕೊಡುವ ಉಡುಗೊರೆ ಇದು ಎಂದು ಅವನು ತನ್ನ ಕೈಯಲ್ಲಿದ್ದ ಒಂದು ಲ್ಯಾಪ್ಟಾಪ್ ಅನ್ನು ತೆರೆದು ಅದನ್ನು ಮಾಯಾಳ ಮುಂದೆ ಇಟ್ಟನು. ಅದರಲ್ಲಿ ಹಣಕಾಸು ದಾಖಲೆಗಳು ಮತ್ತು ಕಂಪನಿಯ ಕಾನೂನು ವಿವರಗಳು ಮಿನುಗುತ್ತಿದ್ದವು. ಅಥರ್ವ: ಮಿಸ್ ಮಾಯಾ, ನಿಮ್ಮ ಕಂಪನಿಯ ಮುಖ್ಯ ಶಾಖೆಗಳಲ್ಲಿ ಒಂದು ದುಬೈ ಫ್ರೀ ಟ್ರೇಡ್ ಝೋನ್ನಲ್ಲಿದೆ ಅಲ್ಲವೇ? ಅದರಲ್ಲಿ ಸುಮಾರು 500 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದೀರಿ ಅಂದಾಗ ಮಾಯಾ ಮುಖ ಬಿಳುಚಿಕೊಂಡಿತು. ವಿಷ್ಣು ಪಕ್ಕದಲ್ಲಿ ಆತಂಕದಿಂದ ನಿಂತಿದ್ದನು. ವಿಷ್ಣು: ಆ ಇನ್ವೆಸ್ಟ್ಮೆಂಟ್ ತುಂಬ ಮುಖ್ಯವಾದುದು. ನೀವು ಅದರ ಬಗ್ಗೆ ಹೇಗೆ ಮಾತನಾಡುತ್ತಿದ್ದೀರಿ ಎಂದಾಗ ಅಥರ್ವ ವಿಷ್ಣುವನ್ನು ನೋಡಿ ಉಡಾಫೆಯಿಂದ ನಕ್ಕು ಮಾಯಾ ಕಡೆ ತಿರುಗಿ: ಇದೇ ನನ್ನ ಮೊದಲ ಏಟು. ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿದ್ದ ಒಂದು ಸಣ್ಣ ಕಾನೂನು ತೊಡಕನ್ನು ಕಂಡು ಹಿಡಿದು ಆ 500 ಕೋಟಿ ರೂಪಾಯಿ ಹೂಡಿಕೆಯನ್ನು ನಾಳೆ ಬೆಳಿಗ್ಗೆ ವರ್ಮನ್ ಗ್ರೂಪ್ ವಶಪಡಿಸಿಕೊಳ್ಳಲಿದೆ. ದುಬೈನಲ್ಲಿ ನಿಮ್ಮ ಕಂಪನಿಯ ಶಾಖೆ ಇನ್ನು ಮುಂದೆ ಕಾರ್ಯನಿರ್ವಹಿಸುವುದಿಲ್ಲ ಅಂದಾಗ ಮಾಯಾಗೆ ಎದೆಯ ಮೇಲೆ ಸಿಡಿಲು ಬಡಿದಂತಾಯಿತು. 500 ಕೋಟಿ ಎಂಬುದು ಅವರ ಕಂಪನಿಗೆ ಅತಿ ದೊಡ್ಡ ನಷ್ಟ. ಅವಳಿಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಮಾಯಾ ನಡುಗುವ ಧ್ವನಿಯಲ್ಲಿ: ಏನು ಹೇಳುತ್ತಿದ್ದೀರಿ? ನೀವು ಹೇಗೆ ಒಂದೇ ದಿನದಲ್ಲಿ ಇದನ್ನು ಮಾಡಲು ಸಾಧ್ಯ ಎಂದು ಆತಂಕದಿಂದ ಕೇಳಿದಳು. ಅಥರ್ವ ತನ್ನ ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿತ್ವದೊಂದಿಗೆ: ನಾನು ಅಥರ್ವ ವರ್ಮನ್. ನನ್ನಿಂದಾಗದ ಕೆಲಸ ಯಾವುದೂ ಇಲ್ಲ. ನೀವು ಕೋರ್ಟ್ಗೆ ಹೋದರೆ ಅದು ನಿಮಗೆ ಮರಳಿ ಸಿಗಲು 1 ವರ್ಷ ಬೇಕಾಗುತ್ತದೆ. ಅಷ್ಟರಲ್ಲಿ ನಿಮ್ಮ ಕಂಪನಿ ಮಾರ್ಕೆಟ್ನಿಂದಲೇ ಕಣ್ಮರೆಯಾಗುತ್ತದೆ. ಇದು ನನ್ನ ತಮ್ಮನಿಗಾಗಿ. ನನ್ನ ತಮ್ಮ ನೋವಿನಲ್ಲಿ ಒದ್ದಾಡಿದ ಪ್ರತಿ ಒಂದು ನಿಮಿಷಕ್ಕೂ ನೀವಿನ್ನೂ ಒದ್ದಾಡಬೇಕು ಅಂದ.
ಅವನ ಕಣ್ಣುಗಳಲ್ಲಿ ದ್ವೇಷದ ಕಿಚ್ಚು ಕಾಣುತ್ತಿತ್ತು. ಮತ್ತೆ ಮುಂದುವರೆಸಿದ ಅಥರ್ವ, ಇನ್ಮುಂದೆ ನೀವು ಬಿಸ್ನೆಸ್ ಮಾಡುವ ಪ್ರತಿಯೊಂದು ಜಾಗದಲ್ಲೂ ನಾನು ಬಂದು ನಿಲ್ಲುತ್ತೇನೆ. ನನ್ನ ತಮ್ಮನನ್ನು ಇನ್ಮುಂದೆ ಯಾರಾದರೂ ಮುಟ್ಟಿದರೆ ನಿಮ್ಮ ಬಿಸ್ನೆಸ್ ಮಾತ್ರವಲ್ಲ, ನಿಮ್ಮ ಕುಟುಂಬದ ಮಾನವನ್ನು ನಾನು ಬೀದಿಗೆ ತರುತ್ತೇನೆ. ನನ್ನ ತಮ್ಮ ನೋವು ಮರೆತು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ಆದರೆ ನೀವಿನ್ನೂ ನಿದ್ದೆ ಮಾಡಬಾರದು. ಇದು ನನ್ನ ಮೊದಲ ಬೇಟೆ ಅನ್ನುತ್ತಾ ಅವನು ಆ ಲ್ಯಾಪ್ಟಾಪ್ ತೆಗೆದುಕೊಂಡು ಹಿಂತಿರುಗಿಯೂ ನೋಡದೆ ಹೊರ ನಡೆದನು. ಮಾಯಾ ಕೋಪದಿಂದ ಆವೇಶಗೊಂಡಳು. ಅಥರ್ವನ ಈ ಸವಾಲು ಅವಳ ವ್ಯಕ್ತಿತ್ವವನ್ನೇ ಅಣುಕಿಸುವಂತಿತ್ತು. ಮಾಯಾ ಕಿರುಚುತ್ತಾ, ಅಥರ್ವ, ನೀವು ಏನೇ ಮಾಡಿದರೂ ನಾನು ಬಿಡುವುದಿಲ್ಲ. ನನ್ನ ಕಂಪನಿಯನ್ನು ಕಾಪಾಡಿಕೊಳ್ಳಲು ನಾನು ಯಾವ ಹಂತಕ್ಕಾದರೂ ಹೋಗುತ್ತೇನೆ. ನಿನಗೂ ನನಗೂ ಇನ್ಮುಂದೆ ಯುದ್ಧವೇ ಎಂದ. ಅವಳ ಆಕ್ರೋಶ ಉತ್ತುಂಗಕ್ಕೇರಿತು. ಅವಳು ಕೋಪದಿಂದ ಉಸಿರೆಳೆಯುತ್ತಾ ಕುಳಿತಳು. 500 ಕೋಟಿ ನಷ್ಟ ಎಂದರೆ ಅವಳ ಸಿಂಹಾಸನವನ್ನೇ ಅಲುಗಾಡಿಸುತ್ತದೆ ಎಂಬುದು ಅವಳಿಗೆ ತಿಳಿದಿತ್ತು. ಮಾಯಾ ಒಂದು ನಿರ್ಧಾರಕ್ಕೆ ಬಂದಳು. ಅಥರ್ವನ ಸೇಡಿನ ದಾಹವನ್ನು ಎದುರಿಸಬೇಕು, ತನ್ನ ಕಂಪನಿಯನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಅವಳು ಯಾವುದೇ ಹಂತಕ್ಕೂ ಹೋಗಲು ಸಿದ್ಧಳಾದಳು. ಮಾಯಾ, ನೀನು ಸ್ವಲ್ಪ ತಾಳ್ಮೆಯಿಂದಿರು. ಅಪ್ಪನ ಹತ್ತಿರ ಏನೇನು ಮಾತನಾಡಬಹುದು ಎಂದು ಹೇಳಿದವನು, ಇದರ ಮೇಲೆ ನೀನು ಆಫೀಸ್ನಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ ಎಂದು ತನ್ನ ತಂಗಿಯನ್ನು ಕರೆದುಕೊಂಡು ಹೋದನು. ಮಾಯಾಗೆ ಮನೆಗೆ ಹೋಗುವವರೆಗೂ ಮಾನಸಿಕ ಒತ್ತಡ ಹೆಚ್ಚಾಗಿತ್ತು. ಅವಳು ವಿಷ್ಣುವಿನ ಜೊತೆ ಕಾರಿನಲ್ಲಿ ಹೋಗದೆ ಸೆಕ್ಯೂರಿಟಿಯ ಸ್ಕೂಟಿಯಲ್ಲಿಯೇ ಹೋದಳು. ಹೋಗುವ ದಾರಿಯಲ್ಲಿ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಗಡಿಯಾರ ನೋಡಿದರೆ ರಾತ್ರಿ 8:30. ಒಂದು ವೇಳೆ ವಿಕ್ಕಿ ದೇವಸ್ಥಾನಕ್ಕೆ ಬಂದಿದ್ದರೆ ಖಂಡಿತ ನನಗಾಗಿ ವೇಟ್ ಮಾಡುತ್ತಾನೆ ಎಂದುಕೊಂಡಳು. ಬೆಳಿಗ್ಗೆ ವಿಕ್ಕಿ ಹತ್ತಿರ ಮಾತನಾಡಿದಾಗ ಮನಸ್ಸಿಗೆ ನೆಮ್ಮದಿ ಇತ್ತು. ಈಗ ವಿಕ್ಕಿ ಹತ್ತಿರ ಮಾತನಾಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು, ಆಮೇಲೆ ಎಲ್ಲವನ್ನು ಸ್ಪಷ್ಟವಾಗಿ ಯೋಚಿಸಬಹುದು ಎಂದು ಯೋಚಿಸಿದಳು. ದೇವಸ್ಥಾನದೊಳಗೆ ಹೋದಳು ಮಾಯಾ. ದೇವಸ್ಥಾನ ಪೂರ್ತಿ ಹುಡುಕಿದಳು. ವಿಕ್ಕಿ ಇರಲಿಲ್ಲ. ಒಮ್ಮೆಯಲ್ಲ, 5 ಬಾರಿಗಿಂತ ಹೆಚ್ಚು ದೇವಸ್ಥಾನದ ಎಲ್ಲ ಜಾಗಗಳನ್ನು ಸುತ್ತಿ ಹುಡುಕಿದಳು. ಅವಳ ಮನಸ್ಸಿಗೆ ಆಯಾಸವಾಗಿತ್ತು. ಯಾವುದೋ ಒಂದು ಭಾರ ಅವಳ ಮನಸ್ಸನ್ನು ಒತ್ತುತ್ತಿರಲು ಬದಿಯಲ್ಲಿದ್ದ ದೇವಸ್ಥಾನದ ಮಂಟಪದಲ್ಲಿ ಕುಳಿತಳು. 10 ನಿಮಿಷ ಕಣ್ಣು ಮುಚ್ಚಿದವಳು, ದೇವರೇ, ಇಲ್ಲಿಯೇ ನಾನು ನನ್ನ ವಿಕ್ಕಿಯನ್ನು ನೋಡಿದ್ದು. ಇದುವರೆಗೂ ಯಾರ ಬಳಿಯೂ ನಾನು ಇಂಥ ಭಾವನೆಗಳನ್ನು ಅನುಭವಿಸಿಲ್ಲ. ಆದರೆ ವಿಕ್ಕಿ ಬಳಿ ಹಲವು ವರ್ಷಗಳಿಂದ ಪರಿಚಯವಿರುವಂತಹ ಒಂದು ಭಾವನೆ ಸಿಕ್ಕಿತು. ನಾನು ಆದಷ್ಟು ಬೇಗ ನನ್ನ ವಿಕ್ಕಿಯನ್ನು ನೋಡಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಆ ನಂತರ ಗರ್ಭಗುಡಿಗೆ ಹೋಗಿ ಒಮ್ಮೆ ದೇವರನ್ನು ಪ್ರಾರ್ಥಿಸಿ, ವಿಕ್ಕಿ ಎಂದರೆ ವಿಕ್ರಮ್ ಎಂಬುದು ಅವಳಿಗೆ ತಿಳಿಯದೆ ವಿಘ್ನೇಶ್ ಎಂಬ ಹೆಸರಿಗೂ ಅರ್ಚನೆ ಮಾಡಿಸಿ ಮನೆಗೆ ಹೊರಟಳು ಮಾಯಾ. ಅದೇ ವೇಳೆಯಲ್ಲಿ ಅಥರ್ವನ ಬೇಟೆ ಇಲ್ಲಿ ಆರಂಭವಾಗಿತ್ತು. ವಿಕ್ರಮ್ಗಾದ ಅಪಘಾತದಿಂದ ಉಂಟಾದ ಕೋಪದಲ್ಲಿ ಅಥರ್ವ ಕಾನೂನು ಮಾತನಾಡುವ ಮುನ್ನ ತಾನೇ ಮಾತನಾಡಬೇಕೆಂದು ದೃಢವಾಗಿದ್ದನು. ಮಾಯಾ ಆಫೀಸ್ನಲ್ಲಿ ದುಬೈ ಹೂಡಿಕೆಯನ್ನು ಸ್ಥಗಿತಗೊಳಿಸಿದ್ದು ಕೇವಲ ಮೊದಲ ದಾಳಿಯಾಗಿತ್ತು. ಅದು ಮಾಯಾಗೆ ಸಾಕಷ್ಟು ನೋವು ಕೊಟ್ಟಿಲ್ಲ ಎಂಬುದನ್ನು ಅವಳ ಕೋಪದ ಪ್ರತಿಕ್ರಿಯೆ ಸೂಚಿಸುತ್ತಿತ್ತು. ಆದಿಶೇಷನ್ ಹಲವು ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಅವರ ನಿಜವಾದ ವರ್ಚಸ್ಸು ದೆಹಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಎಂಬ ಹುದ್ದೆಯಲ್ಲಿಯೇ ಇತ್ತು. ಕಾನೂನಿನ ಲೋಪದೋಷಗಳನ್ನು ಅವರು ಚೆನ್ನಾಗಿ ಅರಿತಿದ್ದರು. ಆದ್ದರಿಂದ ನೇರವಾದ ಕಾನೂನು ಹೋರಾಟದಲ್ಲಿ ಗೆಲ್ಲುವುದು ಕಷ್ಟ ಎಂಬುದನ್ನು ಅರಿತ ಅಥರ್ವ ಆದಿಶೇಷನ್ ಅವರ ಆರ್ಥಿಕ ಬಲವನ್ನು ಒಡೆಯಲು ನಿರ್ಧರಿಸಿದನು. ಅಥರ್ವ ತನ್ನ ಬಿಸಿನೆಸ್ ಇಂಟೆಲಿಜೆನ್ಸ್ ಮುಖ್ಯಸ್ಥ ಪ್ರವೀಣ್ ಬಳಿ, ಪ್ರವೀಣ್, ಆದಿಶೇಷನ್ ಗ್ರೂಪ್ನ ಅತಿ ದೊಡ್ಡ ಬಲ ಅವರ ವಕೀಲ ವೃತ್ತಿಯಲ್ಲ, ಅದು ಅವರು ಮುಂಬೈನಲ್ಲಿ ಇಟ್ಟುಕೊಂಡಿರುವ ಮ್ಯಾಗ್ನಮ್ ಇನ್ಫ್ರಾ ಕಂಪನಿಯ ಆರ್ಥಿಕ ಹೂಡಿಕೆ ವ್ಯವಸ್ಥೆ. ಅದೇ ಅವರ ಕುಟುಂಬದ ಆರ್ಥಿಕ ನರ ಎಂದನು. ಅದಕ್ಕೆ ಪ್ರವೀಣ್, ಹೌದು ಸರ್, ಮ್ಯಾಗ್ನಮ್ ಇನ್ಫ್ರಾ ಮೂಲಕವೇ ಆದಿಶೇಷನ್ ವಿದೇಶಿ ಹೂಡಿಕೆಗಳನ್ನು ಪಡೆಯುತ್ತಾರೆ. ಈ ಸಂಸ್ಥೆಯ ಮೂಲಕವೇ ವಿಷ್ಣುವಿನ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಮುಖ್ಯ ನಿಧಿ ಹೋಗುತ್ತದೆ. ಹಾಗಾಗಿ ಇದಕ್ಕೆ ಕೈ ಹಾಕಿದರೆ ವಿಷ್ಣುವಿನ ಬಿಸ್ನೆಸ್ ಮಾತ್ರವಲ್ಲ, ಆದಿಶೇಷನ್ ಅವರ ಒಟ್ಟು ಆರ್ಥಿಕ ಬುನಾದಿಯೇ ಅಲುಗಾಡುತ್ತದೆ ಎಂದನು.
ಅಥರ್ವ ದೃಢವಾಗಿ, ನನಗೆ ಅದು ಅಲುಗಾಡುವುದರಲ್ಲಿ ತೃಪ್ತಿಯಿಲ್ಲ, ಅದು ಒಡೆಯಬೇಕು. ಈ ವಿಷಯ ವಿಕ್ರಮ್ಗಾಗಲಿ ಮೀಡಿಯಾಗಾಗಲಿ ತಿಳಿಯಬಾರದು. ಇದು ಅಥರ್ವವರ್ಮನ ವೈಯಕ್ತಿಕ ಬೇಟೆ ಎಂದನು. ಮುಂಬೈ ಕಂಪನಿ ವಶಪಡಿಸಿಕೊಳ್ಳುವ ಕಾರ್ಯತಂತ್ರ ಮ್ಯಾಗ್ನಮ್ ಇನ್ಫ್ರಾ. ಮಧ್ಯರಾತ್ರಿ 1 ಗಂಟೆ. ಅಥರ್ವನ ಕಾನೂನು ಸಲಹೆಗಾರ ರಾಕೇಶ್ನ ಹೋಟೆಲ್ ಕೋಣೆಯಲ್ಲಿ ಅಥರ್ವನ ಕಿಲ್ಲರ್ ಟೀಮ್ ಕಂಪನಿಯ ಫೈಲ್ಗಳೊಂದಿಗೆ ಜಮಾಯಿಸಿತ್ತು. ಮ್ಯಾಗ್ನಮ್ ಇನ್ಫ್ರಾ ಎಂಬುದು ವಿಷ್ಣುವಿನ ನಿರ್ಮಾಣ ಉದ್ಯಮಕ್ಕೆ ಹಣಕಾಸು ಒದಗಿಸುವ ಮುಖ್ಯ ಹೂಡಿಕೆ ಕಂಪನಿ. ಇದು ಆದಿಶೇಷನ್ ಹೆಸರಿನಲ್ಲಿತ್ತು. ಅಥರ್ವ ಕಾನೂನು ಸಲಹೆಗಾರ ರಾಕೇಶ್ ಬಳಿ ಹೇಳಿದನು. ಮ್ಯಾಗ್ನಮ್ ಇನ್ಫ್ರಾ ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ಕೆಲವು ನಿಯಮಗಳನ್ನು ಮೀರಿದ ಖಾತರಿಗಳನ್ನು ನೀಡಿದೆ. ಆ ಖಾತರಿಗಳನ್ನು ನಾವೀಗ ಅಸ್ತ್ರವಾಗಿ ಬಳಸಲಿದ್ದೇವೆ. ವಿದೇಶಿ ಹೂಡಿಕೆದಾರರ ಹೆಸರಿನಲ್ಲಿ 48 ಗಂಟೆಗಳ ಒಳಗೆ ಒಟ್ಟು ಹೂಡಿಕೆಗಳನ್ನು ಹಿಂಪಡೆಯಬೇಕೆಂದು ಬೇಡಿಕೆ ಇಡು ಎಂದನು. ಇದು ಅಥರ್ವನ ಕಾರ್ಯತಂತ್ರವಾಗಿತ್ತು. ಆರ್ಥಿಕ ದಾಳಿ. ಅಥರ್ವ ತನ್ನ ಬೇನಾಮಿ ಕಂಪನಿಗಳ ಮೂಲಕ ಮ್ಯಾಗ್ನಮ್ ಇನ್ಫ್ರಾದಲ್ಲಿ ಮೊದಲು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡುತ್ತಾನೆ. ಮುಂದೆ ಒಪ್ಪಂದದ ಲೋಪದೋಷಗಳ ಬಳಕೆ. ಆದಿಶೇಷನ್ ವಕೀಲರಾಗಿರುವುದರಿಂದ ಕಾನೂನಿನಲ್ಲಿ ತುಂಬ ಪ್ರಬಲರಾಗಿರುತ್ತಾರೆ. ಆದರೆ ಅಥರ್ವ ಆದಿಶೇಷನ್ ಅವರ ವಿದೇಶಿ ಒಪ್ಪಂದಗಳಲ್ಲಿದ್ದ ತುರ್ತು ನಿರ್ಗಮನ ಎಂಬ ಲೋಪದೋಷವನ್ನು ಬಳಸಿಕೊಂಡನು. ಅಂದರೆ ಕಂಪನಿಯ ಮೌಲ್ಯ ಒಂದು ನಿರ್ದಿಷ್ಟ ಮಟ್ಟಕ್ಕೆ ಕುಸಿದರೆ ಹೂಡಿಕೆದಾರರು 48 ಗಂಟೆಗಳ ಕಾಲಾವಕಾಶದಲ್ಲಿ ಒಟ್ಟು ನಿಧಿಯನ್ನು ಹಿಂಪಡೆಯಬಹುದು ಎಂಬ ಷರತ್ತು. ಕೃತಕ ಕುಸಿತ. ಅಥರ್ವನ ಬೇನಾಮಿ ಹೂಡಿಕೆಗಳನ್ನು ಏಕಾಏಕಿ ಹಿಂಪಡೆಯುವುದರಿಂದ ಮ್ಯಾಗ್ನಮ್ ಇನ್ಫ್ರಾದಲ್ಲಿ ಆರ್ಥಿಕ ಮೌಲ್ಯ ಕುಸಿದು ಆ ಒಪ್ಪಂದದ ನಿಯಮ ತಾನಾಗಿಯೇ ಕಾರ್ಯಗತಗೊಳ್ಳಲು ಪ್ರಾರಂಭಿಸುತ್ತದೆ. ಆಡಳಿತ ವಶಪಡಿಸಿಕೊಳ್ಳುವಿಕೆ. ಹೂಡಿಕೆಯನ್ನು ಹಿಂಪಡೆಯದೆ ಅದೇ ವೇಳೆಯಲ್ಲಿ ಕಂಪನಿಯ ಆಡಳಿತದ ನಿಯಂತ್ರಣವು ಉಳಿದ ಅತಿದೊಡ್ಡ ಪಾಲುದಾರನಾಗಿ ಬದಲಾದ ಅಥರ್ವನ ಕಂಪನಿಯ ಕೈ ಸೇರುತ್ತದೆ. ಕಾನೂನಿನ ಬೆದರಿಕೆ. ವಶಪಡಿಸಿಕೊಂಡ ನಂತರ ಆದಿಶೇಷನ್ ನ್ಯಾಯಾಲಯದ ಮೆಟ್ಟಿಲೇರಿದರೆ ಮ್ಯಾಗ್ನಮ್ ಇನ್ಫ್ರಾದಲ್ಲಿ ನಡೆದ ಅಕ್ರಮಗಳನ್ನು ಅಥರ್ವ ಬಹಿರಂಗಪಡಿಸಿ ಆದಿಶೇಷನ್ ಅವರ ವಕೀಲ ವೃತ್ತಿಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವಂತೆ ಮಾಡುತ್ತಾನೆ. ಇದೇ ಅಥರ್ವನ ಕಾರ್ಯತಂತ್ರಗಳಾಗಿದ್ದವು. ಅಥರ್ವ: ಈ ಆಪರೇಷನ್ಗೆ ಹಣ ಒಂದು ಸಮಸ್ಯೆಯಲ್ಲ. ಆದಿಶೇಷನ್ ತನ್ನ ವಕೀಲ ವೃತ್ತಿಯನ್ನು ಉಳಿಸಿಕೊಳ್ಳಲು ಈ ಆರ್ಥಿಕ ದಾಳಿಯನ್ನು ಮೌನವಾಗಿ ಒಪ್ಪಿಕೊಳ್ಳುತ್ತಾರೆ. ನಾಳೆ ಮಧ್ಯಾಹ್ನ 3 ಗಂಟೆಯೊಳಗೆ ಮ್ಯಾಗ್ನಮ್ ಇನ್ಫ್ರಾ ಕಂಪನಿ ಆದಿಶೇಷನ್ ಗ್ರೂಪ್ನ ಅಂಗಸಂಸ್ಥೆಯಾಗಿ ಉಳಿದಿಲ್ಲ ಎಂದು ನನಗೆ ರಿಪೋರ್ಟ್ ಬರಬೇಕು ಎಂದನು. ಅಂದು ರಾತ್ರಿ ಅಥರ್ವ ನಕ್ಷತ್ರ ಮತ್ತು ವಿಕ್ರಮ್ ಜೊತೆ ಆಫೀಸ್ ಮೀಟಿಂಗ್ನಲ್ಲಿದ್ದಾಗಿ ಮನೆಗೆ ಮಾಹಿತಿ ತಿಳಿಸಿಬಿಟ್ಟಿದ್ದನು. ಕಾರ್ತಿಕ್ ಮತ್ತೊಂದು ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ಅವರಿಗೆ ಬಂದಿದ್ದ ರಾತ್ರಿಯ ಊಟವನ್ನು ವಿಕ್ರಮ್ಗೆ ಉಣಿಸಿ ಅಥರ್ವ ಊಟ ಮಾಡಿದನು. ನಂತರ ನಕ್ಷತ್ರ ಕಾರ್ತಿಕ್ಗೆ ಊಟ ಕೊಟ್ಟು ಅವಳು ತಿಂದಳು. ತನ್ನ ಪ್ರಭಾವವನ್ನು ಬಳಸಿ ಅಪಘಾತದ ಸುದ್ದಿಯನ್ನು ಹೊರಗೆ ಬರದಂತೆ ತಡೆದಿದ್ದನು. ಮನೆಗೆ ತಿಳಿಯಬಾರದೆಂದು ತನ್ನ ಸ್ವಂತ ಆಸ್ಪತ್ರೆಯನ್ನು ತಪ್ಪಿಸಿ ಬೇರೆ ಆಸ್ಪತ್ರೆಗೆ ದಾಖಲಿಸಿದ್ದನು. ಅಂದು ರಾತ್ರಿಯಿಡೀ ಮಾಯಾಗೆ ನಿದ್ದೆ ಇರಲಿಲ್ಲ. ಯಾಮಿನಿಗೆ ನಡೆದ ಸಮಸ್ಯೆ ಯಾವುದೂ ತಿಳಿದಿರಲಿಲ್ಲ. ಅವಳು ಜ್ವರದ ಸುಸ್ತಿನಲ್ಲಿ ಮಲಗಿದ್ದಳು. ಇಂದು ವಿಷ್ಣು ಅಮಲಿನಲ್ಲಿರಲಿಲ್ಲ. ಅಥರ್ವನ ಸವಾಲು ಅವನ ಮನಸ್ಸಿನಲ್ಲಿ ಓಡುತ್ತಿತ್ತು. ಯಾಮಿನಿಗೆ ತೊಂದರೆ ಕೊಡದೆ ಅವಳನ್ನು ಮಲಗಲು ಬಿಟ್ಟನು. ಮರುದಿನ ಬೆಳಿಗ್ಗೆ ಅಥರ್ವ ಬೆದರಿಸಿದಂತೆಯೇ ದುಬೈ ಶಾಖೆ ಸ್ಥಗಿತಗೊಂಡಿತು. ನಿದ್ದೆ ಇಲ್ಲದೆ ಇದ್ದ ಮಾಯಾಗೆ ತಕ್ಷಣವೇ ಈ ಸುದ್ದಿ ತಲುಪಿತು. ಅವಳು ಮಾನಸಿಕವಾಗಿ ಕುಸಿದು ಹೋದಳು. ಆದಿಶೇಷನ್ ಬೆಳಿಗ್ಗೆಯೇ ಫೋನ್ ಮಾಡಿ ಸಮಾಧಾನ ಪಡಿಸಿದರು. ಮಾಯಾ ಅಂದು ಆಫೀಸ್ಗೆ ಹೋದಳು. ಆದಿಶೇಷನ್ ದೆಹಲಿಯಿಂದ ಬಂದು ಸೇರಿದರು. ವಿಷ್ಣು ಕೂಡ ತಂಗಿಗೆ ಬೆಂಬಲವಾಗಿ ಅವಳೊಂದಿಗಿದ್ದನು. ಮಧ್ಯಾಹ್ನ 2 ಗಂಟೆಗೆ ಮಾಯಾ, ವಿಷ್ಣು ಮತ್ತು ಆದಿಶೇಷನ್ ಮೂವರು ಚೆನ್ನೈ ಕಚೇರಿಯಲ್ಲಿ ಒಂದು ತುರ್ತು ಮೀಟಿಂಗ್ನಲ್ಲಿದ್ದರು. ಆದಿಶೇಷನ್: ದೆಹಲಿಯಿಂದ ಕಾನೂನು ಸಲಹೆಗಳು ಬಂದಿದ್ದರಿಂದ ಸ್ವಲ್ಪ ನಿಧಾನವಾಗಿ. ಮಾಯಾ: ದುಬೈ ಶಾಖೆ ಸ್ಥಗಿತಗೊಳ್ಳಲು ಕಾರಣ ನಮ್ಮ ಸಣ್ಣ ಫಾರೆಕ್ಸ್ ನಿಯಮ ಉಲ್ಲಂಘನೆ ಅಷ್ಟೇ. ಕೋರ್ಟ್ಗೆ ಹೋದರೆ ನಮ್ಮಿಂದ ಖಂಡಿತ 1 ವರ್ಷದೊಳಗೆ ಆ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿದೆ. ಅಥರ್ವ ಸುಮ್ಮನೆ ಬೆದರಿಸುತ್ತಿದ್ದಾನೆ ಎಂದರು. ವಿಷ್ಣು: ಹೌದಪ್ಪ, ಅವನ ಕೋಪ ಒಂದು ಕಡೆ ಇರಲಿ. ನಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ
ಫಂಡ್ ಮಾಡುವ ಮ್ಯಾಗ್ನಮ್ ಇನ್ಫ್ರಾ ಕಂಪನಿ ತುಂಬ ಸ್ಟ್ರಾಂಗ್ ಆಗಿದೆ, ಅದನ್ನು ಅವನು ಏನೂ ಮಾಡಲು ಸಾಧ್ಯವಿಲ್ಲ ಅಂದಾಗ ಆಗ ಆದಿಶೇಷನ್ ಅವರ ದೆಹಲಿಯ ಬಿಸ್ನೆಸ್ ಲೀಗಲ್ ಟೀಮ್ನಿಂದ ತುರ್ತು ಕರೆಯೊಂದು ಬಂತು. ಲೀಗಲ್ ಅಡ್ವೈಸರ್ ಗಾಬರಿಯಿಂದ, ಸರ್, ಮ್ಯಾಗ್ನಮ್ ಇನ್ಫ್ರಾದಲ್ಲಿ ಒಂದು ದೊಡ್ಡ ಆರ್ಥಿಕ ಸಮಸ್ಯೆ ಎದುರಾಗಿದೆ. ವಿದೇಶಿ ಹೂಡಿಕೆದಾರರು ತಮ್ಮ ಒಟ್ಟು ಹೂಡಿಕೆಯನ್ನು ಹಿಂಪಡೆಯಲು ಪ್ರಾರಂಭಿಸಿದ್ದಾರೆ. ಕೇವಲ 48 ಗಂಟೆಗಳ ಕಾಲಾವಕಾಶ ಮಾತ್ರ ಇದೆ. ಕಂಪನಿಯ ಮೌಲ್ಯ ಈಗ 90% ಕುಸಿದಿದೆ. ವಿಷ್ಣು ಅವರ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮುಚ್ಚಿಹೋಗುವ ಅಪಾಯವಿದೆ ಎಂದನು. ಆದಿಶೇಷನ್ ಹಿರಿಯ ವಕೀಲನಾಗಿದ್ದರೂ ಅಥರ್ವನ ಈ ವೇಗದ ಆರ್ಥಿಕ ದಾಳಿಯನ್ನು ಕಂಡು ಬೆಚ್ಚಿಬಿದ್ದರು. ಕಾನೂನು ಮಾತನಾಡುವ ಮುನ್ನವೇ ಅಥರ್ವ ಆಟವನ್ನು ಮುಗಿಸಿಬಿಟ್ಟಿದ್ದನು. ಆದಿಶೇಷನ್ ಅವಸರದಿಂದ, ಏನಾಗುತ್ತಿದೆ? ಒಂದೇ ಬಾರಿಗೆ ಇಷ್ಟೊಂದು ಹೂಡಿಕೆ ಹೇಗೆ ವಾಪಸ್ ಹೋಗುತ್ತದೆ ಎಂದವರು. ವಿಷ್ಣು, ನೀನು ಕೂಡಲೇ ಮುಂಬೈಗೆ ಹೊರಡು. ನಮ್ಮ ಕಾನೂನು ತಂತ್ರಜ್ಞರನ್ನು ಇಟ್ಟುಕೊಂಡು ಆ ತುರ್ತು ಹಿಂಪಡೆಯುವಿಕೆ ನಿಯಮ ಜಾರಿಯಾಗದಂತೆ ತಡೆ ಎಂದರು. ಅವನು ಹೊರಡಲು ತಯಾರಾದನು. ಸಂಜೆ 4:30 ಗಂಟೆಗೆ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಮ್ಯಾಗ್ನಮ್ ಇನ್ಫ್ರಾ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಆದಿಶೇಷನ್ ಗ್ರೂಪ್ನ ನಿಯಂತ್ರಣದಿಂದ ಹೊರಬಂದಿದೆ ಮತ್ತು ಅದನ್ನು ವರ್ಮನ್ ಗ್ರೂಪ್ ವಶಪಡಿಸಿಕೊಂಡಿದೆ ಎಂಬ ಬ್ರೇಕಿಂಗ್ ನ್ಯೂಸ್ ಪ್ರಸಾರವಾಯಿತು. ಸರಿಯಾಗಿ ಸಂಜೆ 5 ಗಂಟೆಗೆ ಅಥರ್ವ ಒಂದು ವಿಡಿಯೋ ಕಾಲ್ ಮೂಲಕ ಮಾಯಾ ಕೊಠಡಿಯನ್ನು ಪ್ರವೇಶಿಸಿದನು. ಅಥರ್ವ ಕಂಪ್ಯೂಟರ್ ಪರದೆಯ ಮೇಲೆ ಗಾಂಭೀರ್ಯದಿಂದ ಕಾಣಿಸಿಕೊಂಡನು. ಅವನ ಕಣ್ಣುಗಳು ತೀಕ್ಷ್ಣವಾಗಿ ಮತ್ತು ಗೆಲುವಿನ ನಗುವಿನೊಂದಿಗೆ ಹೊಳೆಯುತ್ತಿದ್ದವು. ಅಥರ್ವ ಆದಿಶೇಷನ್ ಅವರನ್ನು ನೋಡಿ, ನಮಸ್ಕಾರ ಮಿಸ್ಟರ್ ಆದಿಶೇಷನ್. ದೆಹಲಿ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದರೂ ನಿಮ್ಮ ಹೂಡಿಕೆ ಸಂಸ್ಥೆ ಒಂದೇ ದಿನದಲ್ಲಿ ನಿಮ್ಮ ಕೈತಪ್ಪಿ ಹೋದಾಗ ಏನೂ ಮಾಡಲಾಗದೆ ಕುಳಿತಿರುವ ನಿಮಗೆ ನನ್ನ ತೀವ್ರಾನುಭೂತಿಗಳು ಎಂದನು. ಕಾನೂನಿನ ಲೋಪದೋಷಗಳು ಏನೆಂದು ತಿಳಿದಿರುವ ನಿಮಗೆ ಬಿಸ್ನೆಸ್ನಲ್ಲಿ ಒಬ್ಬರ ಭಾವನೆಗಳನ್ನು ಕೆಣಕಿದರೆ ಏನಾಗುತ್ತದೆ ಎಂಬುದು ಈಗ ಅರ್ಥವಾಗಿರಬೇಕು ಎಂದುಕೊಳ್ಳುತ್ತೇನೆ ಅಂದನು. ಆದಿಶೇಷನ್ ಆಘಾತದಿಂದ ಮಾತುಗಳಿಲ್ಲದೆ ಕುರ್ಚಿಯಲ್ಲಿ ಕುಳಿತಿದ್ದರು. ಅಥರ್ವ, ಇದು ಅನ್ಯಾಯ. ನೀನು ಮಾಡಿದ್ದು ಸಂಪೂರ್ಣವಾಗಿ ಆರ್ಥಿಕ ದಾಳಿ. ನಾನು ಕಾನೂನುಬದ್ಧವಾಗಿ ಇದನ್ನು ಎದುರಿಸಿ ಹೋರಾಡುತ್ತೇನೆ ಎಂದರು. ಅಥರ್ವ ನಿರ್ಲಕ್ಷ್ಯದಿಂದ, ಖಂಡಿತವಾಗಿಯೂ ಹೋರಾಡಬಹುದು. ಆದರೆ ನೀವು ಕೋರ್ಟ್ನಲ್ಲಿ ನನ್ನ ಮುಂದೆ ನಿಂತರೆ ಮ್ಯಾಗ್ನಮ್ ಇನ್ಫ್ರಾದಲ್ಲಿ ನೀವು ಮಾಡಿದ ಆರ್ಥಿಕ ಅಕ್ರಮಗಳು ಏನೆಂದು ಬಹಿರಂಗವಾಗಿ ಬಿಡುತ್ತವೆ. ಒಬ್ಬ ಹಿರಿಯ ವಕೀಲನ ವಿಶ್ವಾಸಾರ್ಹತೆ ಹೋದರೆ ನಿಮ್ಮ ಬಿಸ್ನೆಸ್ಗಿಂತ ಅದೇ ನಿಮಗೆ ಅತಿ ದೊಡ್ಡ ನಷ್ಟ. ನಿಮ್ಮ ಮಗ ವಿಷ್ಣುವಿನ ಕನ್ಸ್ಟ್ರಕ್ಷನ್ ಕಂಪನಿಗೆ ಫಂಡ್ ಮಾಡುವುದಕ್ಕಾಗಿ ನೀವು ಏನೇನು ತಪ್ಪು ಮಾಡಿದ್ದೀರಿ ಎಂದು ನನಗೆ ಗೊತ್ತು ಅಂದಾಗ ಮಾಯಾ ಅಥರ್ವನ ಬೆದರಿಕೆ ಆದಿಶೇಷನ್ ಅವರ ದುರ್ಬಲ ಸ್ಥಳವನ್ನು ಮುಟ್ಟಿದ್ದನ್ನು ಗಮನಿಸಿದಳು. ಆದಿಶೇಷನ್ ತಮ್ಮ ವಕೀಲ ವೃತ್ತಿಯ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಮಾಯಾ ಆವೇಶದಿಂದ, ಅಥರ್ವ, ಸಾಕು. ನನ್ನ ಅಪ್ಪ ವಕೀಲ ವೃತ್ತಿಯನ್ನು ಕಾಪಾಡಿಕೊಳ್ಳಲು ಈ ನಷ್ಟವನ್ನು ಒಪ್ಪಿಕೊಂಡರೂ ನಾನು ಬಿಡುವುದಿಲ್ಲ. ನನ್ನ ಕಾಪರ್ ಫ್ಯಾಕ್ಟರಿ ಇನ್ನೂ ನನ್ನ ಕೈಯಲ್ಲಿದೆ. ನಾನು ನಿಮ್ಮ ಟೆಂಡರ್ಗಿಂತ ದೊಡ್ಡ ಪ್ರಾಜೆಕ್ಟನ್ನು ಗೆದ್ದು ತೋರಿಸುತ್ತೇನೆ ಎಂದು ಕೋಪದಿಂದ ಕೆಂಪಾದ ಮೂಗಿನೊಂದಿಗೆ ಹೇಳಿದಳು. ಅಥರ್ವ ಸ್ವಲ್ಪವೂ ವಿಚಲಿತನಾಗದೆ ಒಂದು ಫೈಲನ್ನು ತೋರಿಸಿದನು. ಓಹೋ, ನಿಮ್ಮ ಕಾಪರ್ ಫ್ಯಾಕ್ಟರಿಯಾ? ನಾನು ಟಾರ್ಗೆಟ್ ಮಾಡಲು ಹೋಗುತ್ತಿರುವುದು ನಿಮ್ಮ ಕುಟುಂಬದ ಮತ್ತೊಂದು ಆಸ್ತಿಯನ್ನಲ್ಲ. ಇನ್ಮುಂದೆ ನೀವೇ ನನ್ನ ಟಾರ್ಗೆಟ್ ಎಂದನು. ಈ ಕಾಗದವನ್ನು ಸರಿಯಾಗಿ ನೋಡಿ ಮಾಯಾ. ಇದು ವರ್ಮನ್ ಗ್ರೂಪ್ನಿಂದ ಆದಿಶೇಷನ್ ಗ್ರೂಪ್ ಕಂಪನಿಗಳಿಗೆ ಕಳುಹಿಸುತ್ತಿರುವ ಪೂರೈಕೆ ರದ್ದತಿಯ ಸೂಚನೆ. ನೀವು ಕಾಪರ್ ಫ್ಯಾಕ್ಟರಿ ರನ್ ಮಾಡಲು ನನ್ನ ಶಾಖಾ ಕಂಪನಿಯಿಂದ ಕಚ್ಚಾ ವಸ್ತುಗಳು ಮತ್ತು ಸಪ್ಲೈಸ್ ಖರೀದಿಸುವ ಒಪ್ಪಂದ ನಿಮಗೆ ನೆನಪಿರಬೇಕು ಎಂದುಕೊಳ್ಳುತ್ತೇನೆ. ಅದು ಈಗ ರದ್ದಾಗುತ್ತಿದೆ. ನಾಳೆ ಬೆಳಿಗ್ಗೆ ನಿಮ್ಮ ಫ್ಯಾಕ್ಟರಿಗೆ ಸಪ್ಲೈ ಬರುವುದಿಲ್ಲ. ನಿಮ್ಮ ಫ್ಯಾಕ್ಟರಿ ಮುಚ್ಚಲ್ಪಡುತ್ತದೆ ಅಂದಾಗ ಮಾಯಾ ಎದೆಗೆ ಸಿಡಿಲು ಬಡಿದಂತಾಯಿತು. ಅಥರ್ವ ನೇರವಾಗಿ ಆರ್ಥಿಕ ಸಂಸ್ಥೆಯನ್ನಲ್ಲದೆ ಅವಳು ನೇರವಾಗಿ ನಡೆಸುವ ಕಾಪರ್ ಫ್ಯಾಕ್ಟರಿಯ ಪೂರೈಕೆ ಸರಪಳಿಯನ್ನು ಮುರಿದು ಹಾಕಿದ್ದನು. ಮಾಯಾ ಆಕ್ರೋಶದಿಂದ ಕಣ್ಣೀರು ಸುರಿಸುತ್ತಾ, ನೀವು ಏನೇ ಮಾಡಿದರೂ ನಾನು ಬಿಡುವುದಿಲ್ಲ. ನಿಮ್ಮ ತಮ್ಮನಿಗಾದ ಒಂದು ಸಣ್ಣ ಗಾಯಕ್ಕೆ ಇಷ್ಟು ದೊಡ್ಡ ಸೇಡು ತೀರಿಸಿಕೊಳ್ಳುತ್ತಿದ್ದೀರಾ? ಈಗ ಹೇಳುತ್ತಿದ್ದೇನೆ, ಈ ಯುದ್ಧ ಇನ್ಮುಂದೆ ಕೋರ್ಟ್ನಲ್ಲಿ ನಡೆಯುವುದಿಲ್ಲ, ಬಿಸ್ನೆಸ್ನಲ್ಲಿ ನಡೆಯುತ್ತದೆ ಎಂದು ಆಡಳಿತಾತ್ಮಕ ಧ್ವನಿಯಲ್ಲಿ ಹೇಳಿದಳು.
ಅಥರ್ವ ಗೆಲುವಿನ ನಗುವಿನೊಂದಿಗೆ ಶುಭಾಶಯಗಳು ಮಿಸ್ ಮಾಯಾ. ಆದಿಶೇಷನ್, ನಿಮ್ಮ ಸವಾಲನ್ನು ಒಪ್ಪಿಕೊಳ್ಳಲು ನಾನು ಸಿದ್ಧ. ಆದರೆ ಈ ಕ್ಷಣದಿಂದ ನಿಮ್ಮ ಅಪ್ಪ ಅಣ್ಣ ತಲೆ ಹಾಕಬಾರದು. ಇದು ನಿನಗೂ ನನಗೂ ಮಾತ್ರ ಇರುವ ಪೈಪೋಟಿ. ನಿಮ್ಮ ಕಾಪರ್ ಫ್ಯಾಕ್ಟರಿ ಮುಚ್ಚುವುದೇ ನನ್ನ ಮುಂದಿನ ಏಟು. ಒದ್ದಾಡಲು ತಯಾರಾಗಿ ಮಿಸ್ ಮಾಯಾ ಅನ್ನುತ್ತಾ ಅಥರ್ವ ವಿಡಿಯೋ ಕಾಲ್ ಕಟ್ ಮಾಡಿದನು. ಆದಿಶೇಷನ್ ಮತ್ತು ವಿಷ್ಣು ತಮ್ಮ ಆರ್ಥಿಕ ಬುನಾದಿಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿ ಮುಳುಗಿದರು. ಮಾಯಾ ತನ್ನ ಕಾಪರ್ ಫ್ಯಾಕ್ಟರಿಯನ್ನು ಮುಚ್ಚುವ ಅಥರ್ವನ ಮುಂದಿನ ದಾಳಿಯನ್ನು ಎದುರಿಸಲು ಸಿದ್ಧಳಾದಳು. ವಿಕ್ರಮ್ ಆಸ್ಪತ್ರೆಯಲ್ಲಿ ಮಲಗಿದ್ದನು. ನಕ್ಷತ್ರ ಆ ಕೋಣೆಯ ಸುತ್ತಲೂ ಇದ್ದ ಇಡೀ ಪ್ರಪಂಚದ ಚಲನೆಯನ್ನು, ಯುದ್ಧವನ್ನು ಮರೆಮಾಚುತ್ತಿದ್ದಳು. ವಿಕ್ರಮ್ ನಿದ್ದೆಯಲ್ಲಿಯೇ ಗೊಣಗುತ್ತಾ, ಅಣ್ಣ ಗೆದ್ದುಬಿಟ್ಟೆ ಎಂದನು. ನಕ್ಷತ್ರ ಅವನ ಕೈಯನ್ನು ಮುಟ್ಟಿ, ಹೌದು ವಿಕ್ರಮ್ ಸರ್, ನೀವು ಗೆದ್ದಿದ್ದೀರಿ. ಆದರೆ ನಿಮ್ಮ ಅಣ್ಣ ಈ ಗೆಲುವಿಗಿಂತ ದೊಡ್ಡದಾದ ಒಂದು ಸಾಮ್ರಾಜ್ಯವನ್ನೇ ಈಗ ಬೇಟೆಯಾಡುತ್ತಿದ್ದಾರೆ. ಅದು ನಿಮಗೆ ತಿಳಿಯುವುದು ಬೇಡ. ನಿಮ್ಮ ಅಣ್ಣನ ಪ್ರೀತಿ ಉದಾತ್ತವಾದುದು ಎಂದಳು. ಇತ್ತ ಮಾಯಾ ಮನೆಯಲ್ಲಿ ಅವಳಿಗಿದ್ದ ನಂಬಿಕೆ ಹೊಡೆದು ಹೋಯಿತು. ಈ ಕಥೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ತುಂಬ ಜನ ಮೆಂಬರ್ಶಿಪ್ ತೊಗೊಂಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.